ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳು ಹಾಗೂ ಅಡುಗೆ ಅನಿಲ ಬೆಲೆ ಏರಿಕೆಯನ್ನು ಖಂಡಿಸಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ತೊಲಗಲಿ ತೊಲಗಲಿ ಕೇಂದ್ರ ಬಿಜೆಪಿ ಸರ್ಕಾರ ತೊಲಗಲಿ ಎಂದು ಘೋಷಣೆಗಳನ್ನು ಕೂಗಿದರು. ತೊಲಗಲಿ 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 ನರೇಂದ್ರ ಮೋದಿ ಅವರ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜನವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕಾಂಗ್ರೆಸ್ पार्टी की, मल्लिकार्जुन खड़गे की, राहुल गांधी की, सोनिया गांधी की, डीके शिवकुमार की, सिद्धरामैया की ತೊಲಗಲಿ 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 ಡೌನ್ 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 ಇಳಿಸಿ 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 ಇಳಿಸಿ. ಈ ಸಂದರ್ಭದಲ್ಲಿ ಮಾತನಾಡಿದ ಮೂಡಾ ಅಧ್ಯಕ್ಷರಾದ ಬಿಪಿ ಪ್ರಕಾಶ್, ಕೇಂದ್ರ ಸರ್ಕಾರವು ದಿನೇ ದಿನೇ ಗ್ಯಾಸ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡುತ್ತಿದೆ. ಬಡವರು ಅಡುಗೆ ಮಾಡದಂತಹ ಸ್ಥಿತಿಯನ್ನು ನಿರ್ಮಿಸಿದ್ದಾರೆ. ಅಚ್ಛೇ ದಿನ್ ತರುತ್ತೇವೆ ಎಂದವರು ಇಂದು ಪ್ರತಿಯೊಬ್ಬರ ಜೇಬಿಗೆ ಕತ್ತರಿ ಹಾಕುತ್ತಿದ್ದಾರೆ ಎಂದು ಕಿಡಿಕಾರಿದರು. 12 ವರ್ಷಗಳಿಂದಲೂ ಕೂಡ ಜನವಿರೋಧಿ ನೀತಿಗಳನ್ನ ನಡೆಸ್ಕೊಂಡು ಬರ್ತಾ ಇರುವಂಥ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಧಿಕ್ಕಾರವನ್ನು ಹೇಳುವುದರ ಜೊತೆಗೆ ಕೂಡಲೇ ನರೇಂದ್ರ ಮೋದಿ ಏರಿಸಿರುವಂತಹ ಅಡುಗೆ ದರ ಅನಿಲವನ್ನು ಕೂಡಲೇ ದರವನ್ನು ಇಳಿಕೆ ಮಾಡಬೇಕು. ಆ ಮೂಲಕ ವಿರೋಧಿ ಆಡಳಿತವನ್ನು ಕಾಂಗ್ರೆಸ್ ಪಕ್ಷ ಧಿಕ್ಕರಿಸುವುದರ ಜೊತೆಗೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮವನ್ನು ಎಚ್ಚೆತ್ತುಕೊಂಡು ನರೇಂದ್ರ ಮೋದಿ ಕೂಡಲೇ ಸರ್ಕಾರದ ಏರಿಕೆ ಮಾಡಿರುವಂಥ ದರಗಳನ್ನ ಇಳಿಕೆ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಮಾತನಾಡಿ, ಪ್ರಧಾನಿ ಮೋದಿಯವರು ಮಹಿಳೆಯರಿಗೆ ದೊಡ್ಡ ಅನ್ಯಾಯ ಮಾಡುತ್ತಿದ್ದಾರೆ. ಅಡುಗೆ ಮನೆಯ ಬಜೆಟ್ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ನಿತ್ಯ ಬಳಕೆಯ ವಸ್ತುಗಳ ಬೆಲೆ ಏರಿಕೆಯಾದರೆ ಬಡವರು ಮತ್ತು ಮಧ್ಯಮ ವರ್ಗದವರು ಜೀವನ ಮಾಡುವುದು ಹೇಗೆ? ತಕ್ಷಣವೇ ಈ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಬೇಕು. ಇಲ್ಲದಿದ್ದರೆ ರಾಜ್ಯದ ಮಹಿಳೆಯರು ಮತ್ತು ಜನತೆ ಬರುವ ದಿನಗಳಲ್ಲಿ ಬಿಜೆಪಿಗೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಎಚ್ಚರಿಸಿದರು. ನಂತರ 14 ನಂತರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ರಾಷ್ಟ್ರಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ಯಾವ, ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದಾರ ಅಂತ ಹುಡುಕ್ತಾರೆ ಅವರೇ ದೇಶದ ಜನ. 11 ವರ್ಷದಿಂದ ಒಂದೂ ಸಿಗ್ತಾ ಇಲ್ಲ. ನಮ್ಮ ರಾಷ್ಟ್ರದ ಸಂಪತ್ತನ್ನ ಬ್ರಿಟಿಷ್ ಚಕ್ರಾಧಿಪತ್ಯ ಯಾವ ರೀತಿ ನಾಶ ಮಾಡ್ತೋ ಅದರ 2ನೇ ಭಾಗವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ದೇಶಕ್ಕೆ ಒಕ್ಕರ್ಸ್ಕೊಂಡಿದೆ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಸಂಪೂರ್ಣವಾಗಿ ಇದು ಬಂಡವಾಳಶಾಹಿಗಳ ಪಾರ್ಟಿ. ಬಂಡವಾಳಗಳನ್ನು ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು, ಶ್ರೀಮಂತರನ್ನ ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು, ಅದಕ್ಕೋಸ್ಕರ ಬಡವ್ರನ್ನ ತುಳಿತಕ್ಕಂಥದ್ದು ಈ ಪಾರ್ಟಿ ಅಜೆಂಡಾ. 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋರು ಶ್ರೀಮಂತರದ, ಬಡವ್ರದ್ದು ಯಾವ ಸಾಲನೂ ಮನ್ನಾ ಮಾಡಿಲ್ಲ. ಇವತ್ತು ನರೇಗಾನ, ಮಹಾತ್ಮ ಗಾಂಧಿ ನರೇಗಾನ ನಮ್ಮ UPA ಸರ್ಕಾರ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಜವಾಬ್ದಾರಿಯಲ್ಲಿ ಮನಮೋಹನ್ ಸಿಂಗ್ರವರ ನಾಯಕತ್ವದಲ್ಲಿ ಜಾರಿಗೆ ತಂತು. ಅದನ್ನು ನಿರ್ನಾಮ ಮಾಡಿದ್ರು. ನಿರ್ನಾಮ ಮಾಡೋಕೆ ಹೊರಟಿದ್ದಾರೆ. ಒಟ್ಟಾರೆ ಬಡ ಜನತೆ ಹಸಿವಿನಿಂದ, ಬಡತನದಿಂದ ನಾಶ ಆಗಬೇಕು ಅಂತಕ್ಕಂಥದ್ದು ಇವ್ರ ಅಜೆಂಡಾ, ಇವ್ರ ಉದ್ದೇಶ. ಯಾವ್ದಾರ ಚುನಾವಣೆ ಬಂದರೆ ದಿಢೀರ್ನೆ ಬೆಲೆಯನ್ನು ಇಳಿಸ್ಬಿಡ್ತಾರೆ. ಆ ಚುನಾವಣೆ ಮುಗಿತಾ ಇದ್ದಂಗೆ ಗೊತ್ತೇ ಆಗ್ದಂಗೆ ಏರಿಸ್ತಾರೆ. ಯಾರೋ ನಮ್ಮ ನಾಯಕರು ಮಾತಾಡಿದ್ರು, ಸ್ಮೃತಿರೇನು ಇಲ್ಲಿದ್ದಾರಪ್ಪ ಅಂತ. 5 ರೂಪಾಯಿಗೆ ಏನು ಗ್ಯಾಸ್ ಸಿಲಿಂಡರ್ ಹೊತ್ಕೊಂಡು ಸುತ್ತಿದ್ರು. ಈಗ 50 ರೂಪಾಯಿ 60 ರೂಪಾಯಿ ಲೆಕ್ಕನೇ ಇಲ್ಲ. ನಮ್ಮ ನಾಗರಾಜ್ ಏನೋ ಮಾತಾಡ್ತಾರೆ 200-300 ರೂಪಾಯಿ ಗ್ಯಾಸ್ ಸಿಕ್ತಿತ್ತು ಅಂತ. ನಮ್ಮ UPA ಸರ್ಕಾರದಲ್ಲಿ ಹೈಯೆಸ್ಟ್ ರೇಟು 420ರಿಂದ 430 ರೂಪಾಯಿ ಅಷ್ಟೇ. ಈ 11 ವರ್ಷದಲ್ಲಿ 1,000 ರೂಪಾಯಿ ಗಂಟ ಮಾಡಿಬಿಟ್ರು. ಇವತ್ತೆಲ್ಲೋಗಿದ್ರು ಗ್ಯಾಸ್ ಹೊತ್ಕೊಂಡು ತಿರುಗ್ತಿದ್ದಂಥ ಆ BJPಯ ಮಹಿಳಾ ನಾಯಕಿಯರು ದಯಮಾಡಿ ಉತ್ತರ ಕೊಡಬೇಕಲ್ಲ ದೇಶದ ಜನತೆಗೆ. ನಮ್ಮ ಮಹಿಳೆಯರು ಉತ್ತರ ಕೊಡಬೇಕಲ್ಲ. ಈ ಗ್ಯಾಸ್ ಸಿಲಿಂಡರ್ ಹೊತ್ಕೊಂಡು ಸುತ್ತಿದ್ದು 5 ರೂಪಾಯಿಗೆ 10 ರೂಪಾಯಿಗೆ, ಇವತ್ತು 550 ರೂಪಾಯಿ ಜಾಸ್ತಿ ಹೋಗ್ಬಿಟ್ಟಿದೀವಿ ಅಂತ. ಅಚ್ಚೇ ದಿನ ಆನವಾಲ ಏನು ಎಲ್ಲಿ ಬಂತು? ಒಳ್ಳೆ ದಿನ ಅಲ್ಲ, ಇರೋ ದಿನನೂ ಉಳಿಸ್ಕೊಳ್ಳಿಲ್ಲ. ಸ್ವತಂತ್ರ ನಂತರ ಭಾರತದ ಸಾಲ 54 ಲಕ್ಷ ಕೋಟಿ 2014 ತನಕ. ಈ 11-12 ವರ್ಷದಲ್ಲಿ
219 ಲಕ್ಷ ಕೋಟಿ ಸಾಲ ಮನ್ನಾ ಅವರೇ ಲೋಕಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ 219 ಲಕ್ಷ ಕೋಟಿ. ಬರ ಇಲ್ಲ, ನೆರೆ ಇಲ್ಲ, ಸಮೃದ್ಧವಾಗಿ ಮಳೆ ಆಯ್ತಾ ಇದೆ, ಸಮೃದ್ಧವಾಗಿ ಬೆಳೆ ಆಯ್ತಾ ಇದೆ. ಇಂಥ ಟೈಮಲ್ಲೂ ಕೂಡ ಇವರು ಸಾಲ ಮಾಡಿ 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 ನಮ್ಮ ದೇಶದ ಜನದ ತಲೆ ಮೇಲೆ ಚಪ್ಪಡಿ ಎಳಿತಾವ್ರೆ ಅಂದರೆ ಇವ್ರ ಉದ್ದೇಶ ಏನು? ಈ ರಾಷ್ಟ್ರವನ್ನು ಯಾವ ದಿಕ್ಕಿಗೆ ತಗೊಂಡು ಹೋಗ್ತಾ ಇದ್ದಾರೆ? ಈ ಹೋರಾಟದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಶುಭದಾಯಿನಿ, ಕಾಂಗ್ರೆಸ್ ಮುಖಂಡರಾದ ಚಂದಗಾಲು ವಿಜಿ, ಎಂಎಸ್ ಅಭಿಲಾಷ್, ಎಲ್ ಕೃಷ್ಣ, ಚನ್ನಪ್ಪ, ರಮೇಶ್ ಸೇರಿದಂತೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು, ಮಹಿಳಾ ಘಟಕದ ಸದಸ್ಯರು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು.